ಬರ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ ಆಗಿದೆ. ಪೀಠಕ್ಕೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಈಗ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠಕ್ಕೆ ಆಗಮಿಸಿದ್ದಾರೆ. ಈಗ ವಿಚಾರಣೆ ಆರಂಭ ಆಗಿದೆ. ಮೊದಲನೇದಾಗಿ ಯಾರು ವಾದವನ್ನು ಆರಂಭ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈಗಾಗಲೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆಗಮಿಸಿದ್ದಾರೆ. ಅವರು ಬರ್ತಾ ಇದ್ದಂತೆ ವಿಚಾರಣೆ ಆರಂಭ ಆಗಿದೆ. ಇವತ್ತೇ ವಿಚಾರಣೆ ಅಂತ್ಯವಾಗುತ್ತಾ, ಆದೇಶ ಪ್ರಕಟವಾಗುತ್ತಾ, ಅಥವಾ ಇವತ್ತು ವಿಚಾರಣೆ ಅಂತ್ಯವಾಗೋದು ಡೌಟಾ? ಈ ಎಲ್ಲ ಪ್ರಶ್ನೆಗಳಿದೆ. ಸದ್ಯಕ್ಕಂತೂ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪೀಠಕ್ಕೆ ಆಗಮಿಸಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನ ಆರಂಭಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ವಾದ ಆರಂಭ. ಇವರ ಪರವಾಗಿ ಈಗಾಗಲೇ ಮಣಿಂದರ್ ಸಿಂಗ್ ವಾದ ಮಾಡಿದ್ದಾರೆ. ಸೊ ಈಗ ಮತ್ತೆ ರಾಘವನ್ ವಾದ ಮಂಡನೆಯನ್ನ ಆರಂಭಿಸಲಿಕ್ಕಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಆರಂಭ ಮಾಡಿರೋದು ಈಗಾಗಲೇ ನಾವು ಈ ಹಿಂದೆ ಗಮನಿಸಿದ್ವಿ. ಈ ಹಿಂದೆ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ದು ಗೊತ್ತಿರುವಂಥ ವಿಚಾರ ಎಲ್ಲರಿಗೂ. ಸೊ ಅವ್ರ ಪರವಾಗಿ ಅಂದರೆ ಮಣಿಂದರ್ ಸಿಂಗ್ ಈಗಾಗಲೇ ವಾದ ಮಂಡನೆ ಏನೇನು ಮಾಡಿದ್ದಾರೆ. ಇವತ್ತು ಇದೇ ಸ್ನೇಹಮಯಿ ಕೃಷ್ಣ ಪರವಾಗಿ ರಾಘವನ್ ವಾದ ಮಂಡನೆಯನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡನೆಯನ್ನ ಆರಂಭಿಸಿದ್ದಾರೆ. ನೋಡಿ, ಈಗಾಗಲೇ ಮಣಿಂದರ್ ಸಿಂಗ್ ವಾದವನ್ನ ಮಾಡಿದ್ದಾರೆ ಇವ್ರ ಪರವಾಗಿ. ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ ನ್ಯಾಯಮೂರ್ತಿಗಳು ರಾಘವನ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಘವನ್ ಅವರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ಅಂದರೆ ಮಣಿಂದರ್ ಸಿಂಗ್ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡನೆಯನ್ನು ಮಾಡಿದ್ರು. ಹೀಗಾಗಿ ಈಗಾಗಲೇ ಅವರು ವಾದ ಮಂಡನೆ ಮಾಡಿರೋದ್ರಿಂದ ನೀವೇನಾದರೂ ವಾದ ಮಂಡನೆ ಮಾಡೋದಂಗಿದ್ರೆ ಏನಾದರೂ ಕನ್ನಡದಲ್ಲಿದ್ದರೆ ಹೇಳಿ, ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ರಾಘವನ್ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇವರಿಗೆ ಅವರು ಪ್ರಶ್ನೆ ಮಾಡಿರೋದು. ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಈಗಾಗಲೇ ಮಣಿಂದರ್ ಸಿಂಗ್ ವಾದ ಮಾಡಿದ್ದಾರೆ. ಏನಾದರೂ ಹೊಸದಾಗಿ ಮಾಡಲಿಕ್ಕಿದ್ದರೆ ಅಥವಾ ಏನಾದರೂ ಉಳಿದಿದ್ದರೆ ಕನ್ನಡದಲ್ಲಿದ್ದರೆ ನೀವು ವಾದವನ್ನು ಮಾಡಬಹುದು ಅಂತ ರಾಘವನ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಣಿಂದರ್ ಸಿಂಗ್ ವಾದ ಮಾಡಿರುವ ಹಿನ್ನೆಲೆ ಈ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಮಾಡಿರೋದು. ಏನಾದರೂ ಕನ್ನಡದಲ್ಲಿದ್ದರೆ ವಾದ ಮಾಡಿ ಅಂತ. ಸೊ ರಾಘವನ್ ಅವರಿಗೆ ನಾನು ಸ್ವಲ್ಪ ಇಂಗ್ಲೀಷ್ನಲ್ಲೇ ಮಾತಾಡ್ತೀನಿ ಅಂತ ರಾಘವನ್ ಅವರು ಹೇಳಿರೋದು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ರಾಘವನ್ ಈ ರೀತಿ ಉತ್ತರವನ್ನು ಕೊಟ್ಟಿರೋದು. ಆಯಿತು, ಕನ್ನಡದಲ್ಲೇ ಮಾತಾಡಿ ಅಂದರೆ ಕನ್ನಡದಲ್ಲಿ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಂಗೆ ರಾಘವನ್ ಸ್ವಲ್ಪ ಹೊತ್ತು ನಾನು ಇಂಗ್ಲೀಷ್ನಲ್ಲೇ ವಾದ ಮಾಡ್ತೀನಿ ಅಂತ ರಾಘವನ್ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ನಾನು ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ 3 ವಿಚಾರಗಳು ಯಾವುದು ಅನ್ನೋದು ಸದ್ಯಕ್ಕಿನ ಕುತೂಹಲ. 3 ವಿಚಾರಗಳ ಮೇಲೆ ವಾದ ಮಾಡ್ತೀನಿ ಅಂತ ಹೇಳಿ ರಾಘವನ್ ಅವರು ಹೇಳ್ತಾ ಇದ್ದಾರೆ. 17A ಬಗ್ಗೆ ವಕೀಲ ರಾಘವನ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇದರ ಬಗ್ಗೆ
ಈಗ ವಾದ ಮಾಡ್ತೀನಿ ಅಂತ ಹೇಳ್ತಾ ಇರೋದು. 3 ವಿಚಾರಗಳ ಬಗ್ಗೆ ನಾನು ಮುಖ್ಯವಾಗಿ ಇಲ್ಲಿ ವಾದ ಮಾಡಲಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ವಿಚಾರವಾಗಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ಅಷ್ಟೇ ಭಾರಿ ಸುದೀರ್ಘವಾಗಿ ವಾದ ಮಂಡನೆಯನ್ನು ಮಾಡಿದರು. 17A ಮತ್ತು 19 ಈ ಎರಡೂ ಪ್ರತ್ಯೇಕವಾಗಿಯಾ ಅಥವಾ ಎರಡೂ ಒಟ್ಟಿಗೆನಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮೊನ್ನೆ ಭಾರಿ ಸುದೀರ್ಘವಾದಂತಹ ಮತ್ತು ಭಾರಿ ಇಂಟ್ರೆಸ್ಟಿಂಗ್ ಆದಂತಹ ವಾದ ಪ್ರತಿವಾದ ನಡೀತು. ಈಗ ಅದೇ 17A ಈ ಬಗ್ಗೆ ವಕೀಲ ರಾಘವನ್ ಅವರು ವಾದವನ್ನು ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ವಾದ ಮಾಡ್ತೀನಿ ಅಂತ ಹೇಳಿರುವಂತಹ ರಾಘವನ್ ಅವರು ಈ 3ರಲ್ಲಿ ಮೊದಲನೇದಾಗಿ 17A ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ವಿಚಾರವಾಗಿ, ಅಂದರೆ ಈಗೇನು ಈ ಪ್ರಾಸಿಕ್ಯೂಷನ್ನಲ್ಲಿ 17A ಅಡಿಯಲ್ಲಿ ತನಿಖೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅನ್ನು ನೀಡಲಾಗಿದೆ. ಇದೇ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಆ 17A ಅಡಿಯಲ್ಲಿ ತನಿಖೆ ನಡೆಯಬಹುದಾ ಇಲ್ಲವಾ, ನಡೆಯಬಹುದಾದರೆ ಹೇಗೆ, ಅದರಲ್ಲಿ ಬರುವಂತಹ ಸೆಕ್ಷನ್ಗಳು ಯಾವುದು, ಇತ್ಯಾದಿ ವಿಚಾರಗಳ ಬಗ್ಗೆ ಸವಿಸ್ತಾರವಾದಂತಹ ವಾದ ಮಂಡನೆ ಈ ಹಿಂದೆಯೂ ಆಗಿದೆ. ಮತ್ತೆ ಅದನ್ನೇ ರಾಘವನ್ ವಾದದ ಮೊದಲ ಭಾಗವಾಗಿ ಇವತ್ತು ಎತ್ಕೊಳ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನು ನೀಡಿದ್ದಾರೆ. ಆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರೇ ರಾಘವನ್. ಇವರ ಪರವಾಗಿ ಈಗಾಗಲೇ ಮಣೀಂದರ್ ಸಿಂಗ್ ವಾದ ಮಂಡನೆಯನ್ನು ಮಾಡಿದ್ರು. ಈಗ ರಾಘವನ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಅತ್ಯಂತ ಅಗತ್ಯ ಇರೋದ್ರಿಂದಲೇ ಅನುಮತಿಯನ್ನು ಕೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಹೇಳ್ತಾ ಇರೋದು, ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ, ಆದರೆ ಅತ್ಯಂತ ಅಗತ್ಯ ಇರೋದ್ರಿಂದಾನೇ ಅನುಮತಿಯನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಬೇಕು, ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದರೆ ಸಾಂವಿಧಾನಿಕ ಹುದ್ದೆ ಅದು. ತನಿಖೆ ನಡಿಬೇಕು ಅಥವಾ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತಂದರೆ ಪೂರ್ವಾನುಮತಿಯನ್ನು ತೆಗೆದುಕೋಬೇಕು, ಅರ್ಥಾತ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಬೇಕು. ಹೀಗಾಗಿ ಅತ್ಯಂತ ಅಗತ್ಯ ಅನಿಸಿದ್ದರಿಂದಲೇ ಅಗತ್ಯ ಇರೋದ್ರಿಂದನೇ ಅನುಮತಿಯನ್ನು ಕೇಳಿದ್ದಾರೆ ಅಂತ ರಾಘವನ್ ಅವರು ಹೇಳ್ತಾ ಇರೋದು. ಸೊ ಮುಖ್ಯವಾಗಿ 17A ಏನು ಹೇಳುತ್ತೆ, 17A ಯಾವ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ, ಅಂದರೆ ಅದನ್ನು ಬಳಸುವಂತಹ ಸಂದರ್ಭ ಯಾವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ವಾದ ಆರಂಭ ಆಗಿರೋದು. ಮುಖ್ಯವಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಪರ ವಾದ ಮಂಡನೆ ಮಾಡ್ತಾ ಇರುವಂಥ ರಾಘವನ್ ಅವರು ಹೇಳ್ತಾ ಇರೋದು ಅದೇ. 17A ಏನು ಹೇಳುತ್ತೆ, ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸಿದಂತೆ 17A ಹೇಳುತ್ತೆ. ಆದರೆ ಇಲ್ಲಿ ಪೂರ್ವಾನುಮತಿಯ ಅಗತ್ಯ ಇತ್ತು.